ಸಮಾಜ ಸೇವಕ ವಾಸಂ ಶೆಟ್ಟಿ ಸತ್ಯನಾರಾಯಣ ಬೈಕ್ ಅಪಘಾತದಲ್ಲಿ ನಿಧನ. ಕೊರೋನಾ ಸಂದರ್ಭದಲ್ಲಿ ಪೊಲೀಸರು ಸರ್ಕಾರಿ ಅಧಿಕಾರಿಗಳಿಗೆ ಉಚಿತ ಚಹಾ ಸೇವೆ, ವಿದ್ಯಾನಗರದ ಸ್ವಚ್ಛತೆ ಹಾಗೂ ಕುಡಿಯುವ ನೀರು ತೊಂದರೆಗೆ ಸ್ಪಂದಿಸುತ್ತಾ ಸತ್ಯನಾರಾಯಣ ಕಿಷ್ಕಿಂಧವಾಣಿ ಸುದ್ದಿ. ಗಂಗಾವತಿ ವಿದ್ಯಾನಗರದಲ್ಲಿ ಬೈಕ್ ಅಪಘಾತ ಸಂಭವಿಸಿ ವಾಸಂ ಶೆಟ್ಟಿ ಸತ್ಯನಾರಾಯಣ 56 ವರ್ಷ ಚಿಕಿತ್ಸೆ ಫಲಿಸದೆ ಕೊಪ್ಪಳ ಜಿಲ್ಲಾಸ್ಪತ್ರೆಯಲ್ಲಿ ಮಂಗಳವಾರ ನಿಧನರಾಗಿದ್ದಾರೆ. ವಾಸಂ ಶೆಟ್ಟಿ ಸತ್ಯನಾರಾಯಣ ಜಾನುನರಾಗಿ ವ್ಯಕ್ತಿಯಾಗಿದ್ದು, ವಿದ್ಯಾನಗರದ ರಸ್ತೆ ಬದಿಯಲ್ಲಿ ಹಲವು ದಶಕಗಳಿಂದ ಇಡ್ಲಿ ವಡಾ ಹೋಟೆಲ್ ನಡೆಸುತ್ತಿದ್ದರು. ಸೋಮವಾರ ಸಂಜೆ ವಿದ್ಯಾನಗರದಲ್ಲಿ ರಸ್ತೆ ದಾಟುವ ಸಂದರ್ಭದಲ್ಲಿ ಬೈಕ್ ಡಿಕ್ಕಿ ಹೊಡೆದು ತೀವ್ರ ಗಾಯಗೊಂಡಿದ್ದು, ಕೂಡಲೇ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗಿತ್ತು. ಹೆಚ್ಚಿನ ಚಿಕಿತ್ಸೆಗಾಗಿ ಕೊಪ್ಪಳ ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿತ್ತು. ಈ ಸಂದರ್ಭದಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ನಿಧನರಾಗಿದ್ದಾರೆ. ಮೃತರು ಓರ್ವ ಪುತ್ರ ಮತ್ತು 2 ಪುತ್ರಿಯರು ಸೇರಿ ಅಪಾರ ಬಂಧು ಮಿತ್ರರನ್ನಾಗಲಿದ್ದಾರೆ. ಮೃತರ ಅಂತ್ಯಕ್ರಿಯೆ ಜನವರಿ 14 ಬೆಳಗ್ಗೆ 10:30ಕ್ಕೆ ವಿದ್ಯಾನಗರದಲ್ಲಿ ಜರುಗಲಿದೆ ಎಂದು ಕುಟುಂಬ ವರ್ಗದವರು ತಿಳಿಸಿದ್ದಾರೆ. ಸಾರ್ಥಕ ಸೇವಿ ವಾಸಂ ಶೆಟ್ಟಿ ಸತ್ಯನಾರಾಯಣ ಸಮಾಜ ಸೇವಕರಾಗಿದ್ದು, ಕೊರೋನಾ ಸಂದರ್ಭದಲ್ಲಿ ಕರ್ತವ್ಯ ನಿರತ ಪೊಲೀಸರು ಹಾಗೂ ಅಧಿಕಾರಿಗಳಿಗೆ ಕೊರೋನಾ ಮುಗಿಯುವ ತನಕ ಉಚಿತವಾಗಿ ಚಹಾ ವಿತರಣೆ ಮಾಡಿದ್ದರು. ಕೊರೋನಾ ಸಂದರ್ಭದಲ್ಲಿ ತರಕಾರಿ ಮಾರುಕಟ್ಟೆ ಎಪಿಎಂಸಿಯಲ್ಲಿ ಆರಂಭಕ್ಕೆ ಜಿಲ್ಲಾಧಿಕಾರಿ, ಪೌರಾಯುಕ್ತರು ಹಾಗೂ ಡಿವೈಎಸ್ಪಿಗೆ ಮನವಿ ಸಲ್ಲಿಸಿದ್ದರು. ಕೊರೋನಾ ವಾರಿಯರ್ ಆಗಿದ್ದರಿಂದ ಅಂದಿನ ಶಾಸಕರಾಗಿದ್ದ ಪರನ್ನ ಮುನವಳ್ಳಿ ಸ್ವತಃ ವಿದ್ಯಾನಗರದ ಅವರ ಹೋಟೆಲ್ ತೆರಳಿ ಪತ್ರಕರ್ತರ ಜೊತೆಗೂಡಿ ಸನ್ಮಾನಿಸಿ ಗೌರವಿಸಿದ್ದರು. ಸಂತಾಪ ಸತ್ಯನಾರಾಯಣ ನಿಧನಕ್ಕೆ ಪತ್ರಕರ್ತರು, ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ತೀವ್ರ ಸಂತಾಪ ವ್ಯಕ್ತಪಡಿಸಿದ್ದಾರೆ.